ಇವತ್ತ ನಮ್ಮ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ನಿರಂತರವಾಗಿ ದೇಶದ ಜನತೆಗೆ ಬೆಲೆ ಏರಿಕೆ ಎಂಬ ಒಂದು ಶಾಕ್ ಕೇಂದ್ರ ಬಿಜೆಪಿ ಸರ್ಕಾರ ಕೊಡ್ತಾ ಇದೆ ಮೋದಿ ಆಳ್ವಿಕೆಯಲ್ಲಿ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಜಗತ್ತಿನಾದ್ಯಂತ ಬೆಲೆ ಏರಿಕೆ ಆಗ್ತಾ ಇದೆ, ಒಪ್ಕೋತೀವಿ ನಾವು. ಅದು ಜಗತ್ತಿನಾದ್ಯಂತ ಒಂದು ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಾ ಇದ್ರೆ ಭಾರತದಲ್ಲಿಯೇ ಒಂದು ವಿಚಿತ್ರ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಮಾನ್ಯ ಮೋದಿಜಿಯವರು. ಇವತ್ತು ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ವಿರೋಧವನ್ನು ಕಟ್ಟಿಕೊಂಡು ಇವತ್ತು ಶತ್ರು ರಾಷ್ಟ್ರಗಳ ಜೊತೆ ಕೈ ಜೋಡಿಸಿದ ಮೇಲೆ ಅವ್ರು ಹೆಂಗೆ ನಮಗೆ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಾರ? ಮೋದಿಯವರು ಮಾಡ್ತಾ ಇರೋದು ತಮ್ಮ ಜುಟ್ಟನ್ನ ಒಯ್ದು ಅವರ ಜಗದ್ಗುರು ಟ್ರಂಪ್ ಅವ್ರ ಕೈ ಕೊಟ್ಟು ಅವ್ರು ಹೇಳ್ದಂಗೆ ಕುಣಿಯುವಂಥ ಕೆಲಸ ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲಕತ್ತಾರ. ಅವರ ತಾಳಕ್ಕೆ ಕುಣಿಯೋದಲ್ಲದೆ ಇವತ್ತು ದೇಶದ ಜನರನ್ನು ಬಡತನದ ಕತ್ತಲೆ ಕೂಪಕ್ಕೆ ತಳ್ಳುವಂಥ ಕೆಲಸವನ್ನು ಇವತ್ತು ಮಾನ್ಯ ಮೋದಿಜಿ ಅವರು ಮಾಡ್ಲತ್ತಾರ. ಸಾಧ್ಯ ಆದರೆ ಮಾನ್ಯ ಮೋದಿಜಿ ಅವರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ದೇಶದ ಮಹಿಳೆಯರ, ರೈತರ, ಯುವಕರ ಎಲ್ಲನೂ ಕಷ್ಟ ಅರ್ಥ ಮಾಡಿಕೊಂಡು ಅವರ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವು ಕೇಳೋದು ಬೆಲೆ ಏರಿಕೆ ಕಡಿಮೆ ಮಾಡಿರಿ ಅನ್ನೋದಲ್ಲ. ಯಾಕಂತಂದರೆ ಇದು ಅವರ ನಾಟಕೀಯ ಅನ್ನಿಸ್ಲತ್ತದ. ನಮಗೆ ಮಾಡೋದು ಜಾಸ್ತಿ ಮಾಡ್ತಾರೆ, ಕಡಿಮೆ ಮಾಡಿರಿ ಅಂತಂದಾಗ ಅದು ಒಂಥರ ಸುಮ್ಮನೆ. ಅದಕ್ಕೆ ಏನೂ ಬೇಡ ಮಾನ್ಯ ಮೋದಿಜಿ ಅವರೇ, ನಿಮಗೆ ಕೈಯಿಂದ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡೋಕ್ಕಾಗಲಿಲ್ಲ, ರಸಗೊಬ್ಬರದ ಬೆಲೆ ಕಡಿಮೆ ಮಾಡೋಕ್ಕಾಗಲಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ. ಇವತ್ತು ಮಹಿಳೆಯರ ಜೀವನ ಜೊತೆ ನೀವು ಆಟ ಆಡ್ಲಕತ್ತೀರಿ. ಅಚ್ಚ ದಿನ ತರ್ತೀನಂತ ಅಚ್ಚ ದಿನದ ಕನಸು ನಾಡಿನ ಮಹಿಳೆಯರಿಗೆ, ಯುವಕರ ಕಣ್ಣಿ ಕೊಟ್ಟು ಇವತ್ತು ಕರಾಳ ಕತ್ತಲೆ ದಿನಗಳನ್ನು ನೀವು ನಮ್ಮ ಮುಂದೆ ಇಡ್ತಾ ಇದ್ದೀರಿ. ನೀವು ಈ ಒಂದು ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಥ್ಯಾಂಕ್ ಯು.